ಗೃಹ ಸಚಿವರ ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಅನಕ್ಷರಸ್ಥ ಹಾಗೂ ಕೂಲಿ ಮಾಡುವ ವ್ಯಕ್ತಿಗೆ ನ್ಯಾಯವೇ ಸಿಗುತ್ತಿಲ್ಲವಂತೆ. ಎನ್ಸಿಆರ್ ಪತ್ರಕ್ಕೆ ಬೆದರಿಕೆ ಹಾಕಿ ಬಲವಂತವಾಗಿ ಸಹಿ ಮಾಡಿಸಿಕೊಂಡಿದ್ದಾರಂತೆ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಎಂದು ದೂರುದಾರ ಸಿದ್ದಲಿಂಗಯ್ಯ ಗಂಭೀರವಾಗಿ ಆರೋಪಿಸಿದ್ದಾರೆ. ಏನಿದು ಸ್ಟೋರಿ ಅಂತೀರಾ? ಮಧುಗಿರಿ ತಾಲೂಕು ಮಿಡಿಗೇಶಿ ಹೋಬಳಿಯ ನಾಗಲಾಪುರ ಗ್ರಾಮದಲ್ಲಿ ಸಿದ್ದಲಿಂಗಯ್ಯ ಎಂಬುವವರು ಕುರಿರೊಪ್ಪ ಚಪ್ಪರವಿದ್ದು ಸರ್ಕಾರಿ ಶಾಲಾ ಕಾಂಪೌಂಡ್ನಲ್ಲಿ ಬೆಳೆದಿರುವ ಯಾವುದೋ ಒಂದು ಒಣಗಿರುವ ಮರದ ಕೊಂಬೆಯೊಂದು ಕುರಿರೊಪ್ಪ ಚಪ್ಪರದ ಮೇಲೆ ಬಿದ್ದಿದೆ. ಸಿದ್ದಲಿಂಗಯ್ಯನವರ ಮನೆಯ ಪಕ್ಕದವರು ಕುರಿರೊಪ್ಪದ ಮೇಲೆ ಹತ್ತಿ ಕೊಂಬೆಯನ್ನು ತೆಗೆಯಲು ಹೋದಾಗ ಚಪ್ಪರ ಅಲ್ಲಾಡಿದೆ. ಆಗ ಸಿದ್ದಲಿಂಗಯ್ಯನವರ ಹೆಂಡತಿ ಲಕ್ಷ್ಮೀದೇವಿ ನಿಧಾನಕ್ಕೆ ತೆಗೆದುಕೊಳ್ಳಿ, ಕುರಿರೊಪ್ಪದಲ್ಲಿ ಕುರಿಮರಿಗಳು ಇದ್ದಾವೆ, ರೊಪ್ಪದ ಚಪ್ಪರ ಬಿದ್ದು ಹೋದರೆ ಮರಿಗಳಿಗೆ ತೊಂದರೆಯಾಗುತ್ತದೆ ಎಂದು ಪ್ರಶ್ನಿಸಿದ್ದಕ್ಕೆ ನಾರಾಯಣಪ್ಪ ಮತ್ತು ಗಂಗಮಾಳಮ್ಮ ಹಾಗೂ ಇನ್ನಿತರರು ಲಕ್ಷ್ಮೀದೇವಿಗೆ ಏಕಾಏಕಿ ಹೊಡೆದಿದ್ದಾರೆ. ನಂತರ ಲಕ್ಷ್ಮೀದೇವಿ ಗಂಡ ಸಿದ್ದಲಿಂಗಯ್ಯ ಹೆಂಡತಿಯನ್ನು ಮಿಡಿಗೇಶಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಹೆಚ್ಚಿನ ಚಿಕಿತ್ಸೆಗಾಗಿ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಾಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಇದರ ಸಂಬಂಧ ಸಿದ್ದಲಿಂಗಯ್ಯ ಮಧುಗಿರಿ ತಾಲೂಕು ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ. ಶನಿವಾರ ಸಿದ್ದಲಿಂಗಯ್ಯನವರನ್ನು ಠಾಣೆಗೆ ಕರೆಸಿದ್ದಾರೆ. ಆದರೆ ಸಿದ್ದಲಿಂಗಯ್ಯ ಅನಕ್ಷರಸ್ಥ, ಕೂಲಿ ಮಾಡುವ ವ್ಯಕ್ತಿ. ಸಿದ್ದಲಿಂಗಯ್ಯನಿಗೆ ಪೊಲೀಸ್ನವರು ಬೆದರಿಕೆ ಹಾಕಿ ಬಲವಂತವಾಗಿ ಎನ್ಸಿಆರ್ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದಾರಂತೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ನಂತರ ಸಿದ್ದಲಿಂಗಯ್ಯ ಅನಕ್ಷರಸ್ಥ ಆದ ಕಾರಣ ಬೇರೆಯವರ ಹತ್ತಿರ ಪತ್ರವನ್ನು ಓದಿಸಿದಾಗ ರಾಜಿ ಮಾಡಿ ಕಳುಹಿಸಿದ್ದಾರೆ ಎಂದು ಗೊತ್ತಾಗಿದೆ. ಮತ್ತೆ ನಿನ್ನೆ ಭಾನುವಾರ ಸಿದ್ದಲಿಂಗಯ್ಯನವರ ಹೆಂಡತಿ ಮತ್ತೆ ದೂರನ್ನು ನೀಡಿದ್ದಾರೆ. ಅದು ಏನೇ ಆಗಲಿ ಅನಕ್ಷರಸ್ಥರಿಗೆ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಈ ರೀತಿ ಮಾಡಬಾರದಿತ್ತು. ಮತ್ತೆ ಲಕ್ಷ್ಮೀದೇವಮ್ಮ ನೀಡಿರುವ ದೂರಿನ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ. ನನ್ನ ಮೇಲೆ 4-5 ಸರಿ ಕಂಪ್ಲೇಂಟ್ ಆದರೂ ನಮ್ಮ ಮೇಲೆ ಏನೂ ಕ್ರಮ ತಗೊಂಡಿಲ್ಲ ಸರ್. ಹೊಡಿತೀನಿ ಸಾಯಿಸ್ತೀನಿ ಅಂತ ತುಂಬ ಹಿಂಸೆ ಕೊಟ್ಟು ಸಿಕ್ಕಾಪಟ್ಟೆ ಹೊಡೆದಿದ್ದೇನೆ ಸರ್. ಯಾರು ಹೊಡೆದಿರೋದು? ನಾರಾಯಣಪ್ಪ ಅಂತ. 4ನೇ ಸರಿ 5ನೇ ಸರಿ ಆಗಿದೆ ಸರ್. ಮುಂಚೆ ನಮ್ಮ ಅತ್ತೆನೂ ಹಿಂಗೆ ಸರ್ ಹೊಡೆದು ಸಾಯಿಸಿರೋದು ಅವನು. ಈ ಸಲ ನಮ್ಮ ಮೇಲೆ ಕೊಲೆ ಮಾಡಿ ಸಾಯಿಸ್ತೀನಿ, ನಿನ್ನಿಂದ ಏನಾಗ್ತಿತ್ತು ಅಂತ ನಾನು ನೋಡ್ಕೊತೀನಿ ಅಂತಂದೇಳಿ ಪದೇ ಪದೇ ಹೊಡಿತಾ ಇದ್ದಾನೆ. ಆದರೂ ಪೊಲೀಸರು ಕಂಪ್ಲೇಂಟ್ ಕೊಟ್ಟರು, ಏನೂ ಕ್ರಮ ತಗೊಂತ ಇಲ್ಲ ಸರ್. ಸರ್ ಬೇರೆ ಊರಿಂದ ಒಂದು 5 ಜನ ಬಂದಿದ್ರು ಸರ್. ಅವ್ರ ಮನೆಯಲ್ಲಿ 4 ಜನ ಸರ್. ಇಷ್ಟು ಜನನೂ ಸೇರಿ ನನ್ನ ಒಬ್ಬಳನ್ನ ಸೇರಿ ಹೊಡೆದ್ಬಿಟ್ಟಿದ್ದಾರೆ. ಏನು ಅವ್ರೇನು ಮೊನ್ನೆ ಕೊಟ್ಟಿರೋದು ಸರ್. ನಮ್ಮ ಮನೆಯವರು ಏನು ಕ್ರಮ ತಗೊಂಡಿಲ್ಲ. ಅವರು ರಂಗನಾಥ್ ಸರ್ ಫೋನ್ ಮಾಡಿ ನಮ್ಮ ಮನೆಯವ್ರಿಗೆ ಬೆದರಿಕೆ ಹಾಕಿ ಅವ್ರಿಗೇನು ತಿಳಿಯಲ್ಲ ಸರ್, ರಾಜಿ ಮಾಡಿದ್ದೀವಿ ಅಂತಂದು ಏನೋ ಈಗ ಬರ್ಕೊಟ್ಟಿದ್ದಾರಂತೆ. ಅದೇನು ಗೊತ್ತಿಲ್ಲ ಅವ್ರಿಗೆ. ನಿನ್ನೆ ನಾವು ಕರ್ಕೊಂಬರ್ರಿ ಹಾಸ್ಪಿಟ್ಲಿಂದ, ನೀವೇ ಅವ್ರನ್ನ ತಂದು ಫೋನ್ ಮಾಡಿದ್ದಕ್ಕೆ ನಾನು ಕರ್ಕೊಂಡೋಗಿ ನನ್ನ ಕಡೆಯಿಂದ ಒಂದು ಕಂಪ್ಲೇಂಟ್ ಕೊಟ್ಟರು. ಅವ್ರೇನು ಕ್ರಮ ತಗೊಂಡಿಲ್ಲ ಸರ್. ಅವರು ಸಿದ್ದಲಿಂಗಯ್ಯ. ಏನು ಸಮಸ್ಯೆ ಅದು? ನಾನು ಕೂಲಿ ಹೋಗಿದ್ದೆ. ನನ್ನ ಹೆಂಡತಿ ಒಬ್ಬಳೇ ಇದ್ಲು. ಒಂದು 10-11 ಜನ ಸೇರಿ ನನ್ನ ಹೆಂಡತಿನ ಬಡ್ದ್ಬಿಟ್ಟು ಬಿಟ್ಟು ಹೋಗಿದ್ರು ನಾಗಲಾಪುರದಾಗೆ. ನಾನೇನು ಮಾಡಿದೆ, ನನ್ನ ಹೆಂಡತಿ ಬಿದ್ದೋದಾಗ ನನ್ನ ಹೆಂಡತಿನ ಆಂಬುಲೆನ್ಸ್ ಕರ್ಕೊಬಂದು ಚಿಕಿತ್ಸೆ ಕೊಟ್ಟೆ. ನಾನು ಶುಕ್ರವಾರ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಬರಲಿಲ್ಲ, ಕ್ರಮ ತಗೊಂಡಿಲ್ಲ ಇಲ್ಲಿ. ಮತ್ತು ನಾನು ಅದೇ ನೆನೆ ಹೋಗಿದ್ದಕ್ಕೆ ರಂಗನಾಥ ಸರು ಒಂದು 2-3 ಸಲ ಫೋನ್ ಹಾಕಿ, ನೀವು ಬರ್ರಪ್ಪ, ಇಲ್ಲಿ ಬರ್ರಿ ಕೂತ ಮತ್ತೆ ಬರೋಕ್ಕಾಗಲ್ಲ, ಈಗ ಬಂದು ಕ್ರಮ ತಗೊಳ್ರಿ ಅಂತ ನಾನು ರಂಗನಾಥ ಸರ್ಗೆ ಹೇಳಿದೆ. ನೆನೆ ದಿನ ಹೋದರೆ ನಿನ್ಗೆ ನಾನು ಕೋರ್ಟ್ಗೆ ಹಾಕ್ತೀನಿ, ಇದು ಮಾಡ್ತೀನಿ, ಸೈನ್ ಹಾಕು ಅಂತೇಳಿ ನನ್ನ ಹತ್ರ ಸೈನ್ ಹಾಕ್ಕೊಂಡು ಇದನ್ನು ವಜಾ ಮಾಡವ್ರೆ. ಏನು ವಜಾ ಮಾಡೋರು? ರಾಜಿ ಮಾಡೋರು? ಅವ್ರು ಯಾರೂ ಬಂದಿರಲಿಲ್ಲ. ರಾಜಿ ಮಾಡೋರು ನೆನೆ ದಿನ. ನಾನು ನೆನೆ ದಿನ ಮತ್ತೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀನಿ ನಮ್ಮ ಎಮ್ ಕಡೆಯಿಂದ. ಓದಕ್ಕೆ ಬರಲ್ಲ ನಿಮಗೆ? ನನಗೆ ಓದೋಕ್ಕೆ ಬರೆಯೋಕ್ಕೆ ಯಾತೂ ಬರಲ್ಲ. ನಾನು ಸ್ಕೂಲಿಗೆ ಜಾಸ್ತಿ ಹೋಗಿಲ್ಲ. ನಾನು ಸೈನ್ ಹಾಕು ಅಂದರೆ ಸೈನ್ ಹಾಕಿದ್ಯಾ? ಸೈನ್ ಹಾಕು ಅಂದರೆ ಸೈನ್ ಹಾಕಿದ್ದೀನಿ. ನಾನು ಓದಿಲ್ಲ, ಏನಿಲ್ಲ, ಬರೀ ಕುರಿ ಕಾಯೋದು, ಕೂಲಿ ಮಾಡೋದು ಅಷ್ಟೇ. ನಾನು ನೆನ್ನೆ ದಿನ ಕೊಟ್ಟಿದ್ದೀನಿ. ಇವರು ನಮ್ಮ ಹೆಂಗಸು ಕೊಟ್ಟವು. ನೆನ್ನೆ ದಿನ ಕರ್ಕೊಂಡೋಗಿ ನಾನೇ ನಮ್ಮ ಹೆಂಗಸು ಕಡೆಯಿಂದ ಕೊಟ್ಟಿದ್ದೀನಿ. ಹೇಳಿ ಇವಾಗ. ನನಗೆ ಗೊತ್ತಿಲ್ಲ, ಸೈನ್ ಹಾಕ್ಸ್ಕೊಬಿಟ್ಟವ್ರೆ. ಯಾರು ಹಾಕ್ಕೊಂಡಿರೋದು? ರಂಗನಾಥ್ ಸರ್ ಅಂತ. ಸೈನ್ ಹಾಕ್ಕೊಂಡು ಏನಂದ್ರು? ನೀವು ಕೇಸ್ ಹಾಕ್ತೀನಿ, ಆಮೇಲೆ ನಿಮಗಾಗಿ ನಾನು ಬಾಧೆ ಬಿಟ್ಟಿದ್ದೀನಿ ಅಂತೇಳಿ ನಾನು ಬೆದರಿಕೆ ಮಾಡಿ ಸೈನ್ ಹಾಕ್ತಾರೆ. ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ಯಾ? ಇನ್ನೊಂದು ನಾನು ಎಮ್ ಸಿ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾವಾಗ? ನೆನ್ನೆ ದಿನ.